ಸತೀಶ್ ಜಾರಕಿಹೊಳಿ ಏನು ನಮ್ಮ ದೇಶದಲ್ಲಿ ಭಾರತದಲ್ಲಿ ಕೇವಲ ಮಹಿಷಾಸುರ ರಾವಣ ಅಷ್ಟೇನ ಇದ್ದಿದ್ದು, ಬೇರೆ ಇನ್ಯಾರು ಇರ್ಲಿಲ್ವಾ? ಬೇರೆಯವರೆಲ್ಲ ಹೊರಗದಿಂದ ಬಂದವರ? ನೀನ್ ಎಲ್ಲಿಂದ ಬಂದವನು? ಸಾಮಾಜಿಕ ಜಾಲತಾಣದಲ್ಲಿ ನಿಂದನೆ ಹಿನ್ನೆಲೆ ಕೇಸ್, ಆರೋಪಿಯನ್ನ ಬಂಧಿಸಿದ ಬೆಳಗಾವಿ ಮಾರ್ಕೆಟ್ ಪೊಲೀಸರು. ಬೆಳಗಾವಿ ಸೋಷಿಯಲ್ ಮೀಡಿಯಾದಲ್ಲಿ ಲೋಕೋಪಯೋಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ವ್ಯಕ್ತಿಯನ್ನ ಮಾರ್ಕೆಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು ಮೂಲದ ಮೋಹಿತ್ ನರಸಿಂಹಮೂರ್ತಿ 38 ವರ್ಷ ಎಂಬಾತ ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ. ಈ ಕುರಿತು ವ್ಯಕ್ತಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಬೆಳಗಾವಿ ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ಸಮಿತಿಯ ಸದಸ್ಯ ವಿಜಯ ಯಲ್ಲಪ್ಪ ಬಸಪ್ಪ ತಳವಾರ ಎಂಬುವವರು ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ರು. ಇನ್ನು ಸಚಿವರಿಗೆ ನಿಂದನೆ ಮಾಡಿದ ವ್ಯಕ್ತಿಯ ಜಾಡು ಬೆನ್ನಟ್ಟಿದ ಪೊಲೀಸರು ಇಂದು ತುಮಕೂರು ಮೂಲದ ಮೋಹಿತ್ ನರಸಿಂಹಮೂರ್ತಿ ಎಂಬುವವರನ್ನ ಬಂಧಿಸಿ ಬೆಳಗಾವಿ ಕೋರ್ಟ್ಗೆ ಕರೆತಂದು ಹಾಜರುಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಏನು ನಮ್ಮ ದೇಶದಲ್ಲಿ ಭಾರತದಲ್ಲಿ ಕೇವಲ ಮಹಿಷಾಸುರ ರಾವಣ ಅಷ್ಟೇನ ಇದ್ದಿದ್ದು, ಬೇರೆ ಇನ್ಯಾರು ಇರ್ಲಿಲ್ವಾ? ಬೇರೆಯವರೆಲ್ಲ ಹೊರಗದಿಂದ ಬಂದವರ? ನೀನ್ ಎಲ್ಲಿಂದ ಬಂದವನು? ನೀನೊಬ್ಬ ಆದ್ರೆ ನೀನೊಬ್ಬ ಹುಟ್ಟಿದ್ರೆ ನಿನ್ಗೆ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ, ನೀನು ನಿನ್ನ ಮಗ ಮತ್ತೆ ನಿನ್ನ ಮಗಳನ್ನ ಅಮಾವಾಸ್ಯೆ ಮತ್ತೆ ಗ್ರಹಣ ದಿನ ಸ್ಮಶಾನಕ್ಕೆ ಕರ್ಕೊಂಡೋಗಿ ಮಾಂಸಾಹಾರ ಅವರಿಗೆ ಊಟ ಮಾಡಿ ಅಂತ ಸ್ಮಶಾನದಲ್ಲಿ ತಿನ್ಸಿ ಸಮಾಜದ ಜನಗಳಿಗೆ ನೀನ್ ತೋರ್ಸು. ನಿನ್ನ ಮನೆ ಮಕ್ಕಳು ಚೆನ್ನಾಗಿರ್ಬೇಕು, ಒಳ್ಳೆ ಸ್ಥಾನಮಾನದಲ್ಲಿರ್ಬೇಕು, ಅವರ ಆರೋಗ್ಯ ಅವರ ಐಶ್ವರ್ಯ ಎಲ್ಲ ತುಂಬಿ ತುಳುಕ್ಬೇಕು, ಬಡವರ ಮಕ್ಕಳು ಹಾಳಾಗ್ಬೇಕು, ಅವ್ರಿಗೆ ದಾರಿ ತಪ್ಪಿಸ್ಬೇಕು. ನೀನು ಹೇಳ್ತಾ ಇರದೆ ಸತ್ಯ ಆದ್ರೆ ರಾಮ ಮತ್ತು ವಾಲ್ಮೀಕಿ ಅವರ ಹೆಸರು ಹೇಳಿಕೊಂಡು ನೀನು ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡ್ಕೊಂಡಿದ್ಯಲ್ಲ, ಅದನ್ನೆಲ್ಲ ಬಿಟ್ಟು ನೀನು ಗಂಡಸಾದ್ರೆ ನೀನು ಒಬ್ಬ ನೀನು ಹೇಳ್ದ ಹಾಗೇನೆ ರಾವಣ ಮತ್ತೆ ಮಹಿಷಾಸುರನ ದೇವಸ್ಥಾನ ಕಟ್ಟಿ ಆ ದೇವಸ್ಥಾನದಲ್ಲಿ ನೀನು ಇವಾಗ ಯಾರ್ಯಾರು ನೀನು ಪರ ನೀನು ಹೋರಾಟ ಮಾಡ್ತಿದ್ಯೋ, ಯಾರ್ಯಾರ ಜೊತೆ ಹಾಕೊಂಡಿದ್ಯೋ ಅವ್ರಿಗೆಲ್ಲ ಜೀವನ ತೋರ್ಸು ನೋಡೋಣ. ಈ ದೇಶಕ್ಕೆ ಆರ್ಥಿಕ ಸ್ಥಿತಿನ ನೀನು ಸರಿ ದುಗ್ಗಿಸ್ಬಿಡಲೇ. ಮಹಿಷಾಸುರ ಮತ್ತೆ ನಿನ್ಗೆ ರಾವಣನ ದೇವಸ್ಥಾನ ಕಟ್ಸಿ ಈ ದೇಶದ ಆರ್ಥಿಕತೆ ಸರಿ ತೂಗಿಸ್ಬಿಡಪ್ಪ ನೋಡೋಣ. ಏನೋ ನಿನ್ನ ರಾಜಕೀಯಕ್ಕೆ ಇಂತ ನಿನ್ನ ಮಗಳಿಗೆ ಓಟ್ ಕೊಟ್ಟಿರೋದು ಬರೇ ರಾವಣ ಮತ್ತೆ ಮಹಿಷಾಸುರನ ಸಂತತಿಗಳೇನೋ? ಬೇರೆ ಯಾರು ಇಲ್ವೇನೋ? ನೀನೊಬ್ಬ ಜನನಾಯಕನಲ್ಲೇ. ಯಾರಾದ್ರೂ ಜನನಾಯಕರು ಹೇಳೋ ಮಾತೇನೋ ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀನು ಈ ರೀತಿ ಭಾಷಣ ಬಿಗಿಯೋದೇನಲ್ಲಿ ಎಲ್ಲಿಂದ ಬರ್ತಿರೋ ನೀವೆಲ್ಲ ಲೇ? ವರದಿಗಾರರು ಲಕ್ಕಪ್ಪ ನಾಯಕ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಬೆಳಗಾವಿ.